ಅಲ್ಲ, ನೀತು ಬಗ್ಗೆ ಹೇಳ್ಬೇಕಂದ್ರೆ ಸಾಧನೆ ಮಾಡಿರೋದಕ್ಕೇನೆ ಇಲ್ಲಿವರೆಗೂ ಬಂದಿರೋದು. ಆಮೇಲೆ ಒಂದು ಟ್ರಾನ್ಸ್ ಜೆಂಡರ್ ಆಗಿ ತುಂಬಾ ನೋವು ಫಸ್ಟ್ ಆಫ್ ಆಲ್ ಅನುಭವಿಸಿರೋದು ಅವ್ರಿಗೆ ಮಾತ್ರ ಗೊತ್ತಿರ್ತದೆ. ಸಮಾಜದಲ್ಲಿ ಅದನ್ನೆಲ್ಲ ಹಿಂದಕ್ಕಿಕ್ಕಿ ಇವತ್ತೇನು ಮುಂದೆ ಸಾಗ್ತಾ ಇದ್ದಾಳೆ ನೀತು, ನಮ್ಮ ಬೆಂಬಲ ಯಾವಾಗ್ಲೂ ಇರ್ತದೆ. ಯಾವಾಗ್ಲೂ ನಾನು ನೀತು ಜೊತೆಯಲ್ಲಿ ಇರ್ತೀನಿ. ಇನ್ನ ಸುಮಾರು ನಮ್ಮ ಫಂಕ್ಷನ್ಸ್ಗೆ ಅದಕ್ಕೆಲ್ಲ ಇನ್ನ ಯಾವ್ದಕ್ಕೂ ಇನ್ವೈಟ್ ಮಾಡಿಲ್ಲ. ಅಂದ್ರೆ ನಮ್ಮ ಮನೆ ಫಂಕ್ಷನ್ಸ್ ಮಾತ್ರ ಬಂದಿದ್ದಾರೆ. ಬಟ್ ಇನ್ನ ವರ್ಗನ್ ಫಂಕ್ಷನ್ಸ್ ಸುಮಾರು ಇದಾವೆ, ನಮ್ಮ ಸುಮಾರು ಫಂಕ್ಷನ್ಸ್ ಇದಾವೆ. ನಾನೆಲ್ಲ ಸ್ವಲ್ಪ ಇದ್ ಮಾಡ್ಕೊಂಡು ನಾನ್ ನೀತು ಅವ್ರ ಜೊತೆ ಸುಮಾರು ಫಂಕ್ಷನ್ಸ್ ಮಾಡೋದಿದೆ. ನಾವು ಜೊತೆಲಿ ಇರ್ತೀವಿ, ಫ್ರೆಂಡ್ಸ್ ಅಂದ್ಮೇಲೆ ಅದು ಇರ್ತದೆ. ನಾವು ದಿನ ಫೋನಲ್ಲೂ ಮಾತಾಡ್ತೀವಿ. ನೀತು ಸಾಧನೆ ಇದು ಅಷ್ಟಿಷ್ಟಲ್ಲ, ಒಂದು ನ್ಯಾಷನಲ್ ಲೆವೆಲ್ ಅಲ್ಲಿ ಹೋಗಿ ಟ್ರಾನ್ಸ್ಜೆಂಡರ್ ಇದ್ರನ್ನ ಇವರ ಅದನ್ನ ಏನಂತೀರಾ ಕಾಂಪಿಟೇಷನ್ ಅಲ್ಲಿ ಇವರು ರೆಪ್ರೆಸೆಂಟ್ ಮಾಡ್ತಾರೆ ಅಂತಂದ್ರೆ ಎಷ್ಟು ದೊಡ್ಡ ವಿಚಾರ. ಆಲ್ ಓವರ್ ಇಂಡಿಯಾನಲ್ಲಿ ನಮ್ಮ ಕರ್ನಾಟಕದವ್ರು ಆಗಿ ಹೋಗಿ ನ್ಯಾಷನಲ್ ಮಾಡೋದೈತಲ್ಲ, ಸೋಲಿ ಗೆಲ್ಲಲಿ ಸೇಮ್ ಬಿಗ್ ಬಾಸ್ ತರನೇ. ಅದನ್ನು ಆ ವೇದಿಕೆಗೆ ಹೋಗಿರೋದೇ ಗೆದ್ದಿರೋ ತರ. ಅದಕ್ಕೆ ಯಾವಾಗ್ಲೂ ಪ್ರೌಡ್ ಫೀಲ್ ನನ್ಗೆ ನೀತು ಬಗ್ಗೆ. ನಾನು ಒಳಗಡೆ ಇದ್ದಾಗೂ ಅದೇ ಹೇಳ್ತಾ ಇದ್ದೆ. ನೀತು ಬಂದಿರ್ತಕ್ಕಂಥ ವೇದಿಕೆ ಸ್ವಲ್ಪ ನಾವು ಅಲ್ಗೂ ಲಾಸ್ಟ್ ಅಲ್ಲಿ ಪಿಕಪ್ಪೇ ಕೊಟ್ರಿ. ನೀತುನ ಕ್ಯಾಪ್ಟನ್ ಆಗ್ಬೇಕಂತ ನಾನು ಕೊಟ್ಟು ಹಿಡಿದು ಕ್ಯಾಪ್ಟನ್ ಮಾಡಿಸಿದ್ದು. ಬಟ್ ದೇವ್ರ ಲೆಕ್ಕೂ ಇತ್ತು. ಬಟ್ ಎಲ್ಲೋ ಸ್ವಲ್ಪ ಇದಾಯ್ತು, ಪರವಾಗಿಲ್ಲ. ಇದ್ದಷ್ಟು ದಿನಾನು ಒಳ್ಳೆ ಹೆಸರು ತಗೊಂಡ್ ಬರೋದೈತಲ್ಲ ಹೊರಗಡೆ, ಅದಿರೋದು ಮೇನ್ ವ್ಯಕ್ತಿತ್ವ. ಅದೆಲ್ಲಿ ಕಳ್ಕೊಂಡಿಲ್ಲ ನೀತು. ತುಂಬಾ ಕಷ್ಟ ಬಿದ್ದಿದ್ದಾಳೆ. ಅವ್ರ ತಾಯಿಯವರು ಅಷ್ಟೇ. ಮತ್ತೆ ಹೆಣ್ಮಗಳಾಗಿ ಇಂಥ ಮೇನ್ ಸಿಟಿ ಬಸ್ ಸ್ಟ್ಯಾಂಡ್ ಮುಂದೆ ಈ ಅಂಗಡಿ ಏನು ಹೋಟೆಲ್ ಮಾಡಿದಳಲ್ಲ, ಗ್ರೇಟ್ ಅನ್ಬೇಕು. ಯಾಕಂತಂದ್ರೆ ಆ ಮೇಂಟೈನ್ ಮಾಡೋದಿರ್ಬೋದು. ಆಮೇಲೆ ಇಲ್ಲಿ ಜನನೂ ಅಷ್ಟೇ ಸ್ಪಂದನೆ. ಇಲ್ಲಿ ನೋಡ್ತಾ ಇದೀನಲ್ಲ, ಒಂದು ಹೆಂಗೆ ಅಂತಂದ್ರೆ ಒಂದು ಅಕ್ಕ ತಂಗಿ ತರ ಟ್ರೀಟ್ ಮಾಡೋದಿರ್ಬೋದು. ತುಂಬಾ ಪ್ರೀತಿ. ಮತ್ತೆ ನಮ್ ಕಡೆ ಎಲ್ಲ ತುಂಬಾ ಫ್ಯಾನ್ಸ್ ಇದ್ದಾರೆ ನೀತುಗೆ. ನಮ್ ಫ್ರೆಂಡ್ಸ್ ಎಲ್ಲಾನು ನಾವು ಬೇರೆ ಕಡೆ ಹೋಗ್ಬೇಕಾಗಿತ್ತು. ಹಿಂಗ್ ನೀತು ಬರ್ಡೇ ಅಂದಿದ ತಕ್ಷಣ ನಡೀರಿ ನಾವು ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ರು. ಅದು ನೀತು ಕಲ್ಸಿರ್ತಕ್ಕಂಥದ್ದು. ನಾವು ಸೌದತ್ತಿಗೂ ಹೋಗ್ಬೇಕಂತಿದ್ದೀರಿ. ಸ್ವಲ್ಪ ಫ್ರೀ ಮಾಡ್ಕೊಂಡು ಹೋಗೋಣ. ಜೈ ಹಳ್ಳಿಕಾರ್.